ಏನು ಹಾಕೊಂಡಿದ್ದೀರಾ ಅಂತ ತೋರಿಸಿ ಫಸ್ಟು. ತಿರುಗಿ ಹಿಂಗೆ ನೋಡಿ, ಬ್ಲಿಸ್ ಕ್ಲಬ್ದು ಪ್ಯಾಂಟು, ಕುಕುಂಬರ್ ಫಾರ್ ಸಮ್ ಲಿಟಲ್ ಫೈಬರ್. ದಿಸ್ ಇಸ್ ಅ ಟೀ ಕಪ್. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಅ ಫ್ರೈಡೇ ನನಗಂತೂ ನಿದ್ದೆ ಎಳೀತಾ ಇದೆ. ಇಟ್ ಈಸ್ 7 o'clock. ಜಿಮ್ಗೆ ಹೋಗಬೇಕು. ಬಟ್ ಐ ಆಮ್ ಸೋ ಸ್ಲೀಪಿ ಅಂತಂದರೆ ಐ ಆಮ್ ಸೋ ಸ್ಲೀಪಿ. ಆ್ಯಂಡ್ ಮೊನ್ನೆ ತಾನೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ಯು ವಿಲ್ ನೋ, ಮೊನ್ನೆ ತಾನೇ ನಾನು Q&A ವ್ಲಾಗನ್ನು ಮಾಡಿದೆ. ಅದರಲ್ಲಿ ಎವ್ರಿಬಡಿ ವೇರ್ ಆಸ್ಕಿಂಗ್ ಮೈ ಸ್ಕಿನ್ ಕೇರ್ ರೂಟೀನ್, ಏನು ಚೇಂಜಸ್ ಮಾಡ್ತಾಯಿದ್ದೀರಾ ಅಂತ. ಬಟ್ ದೆನ್ ಫುಲ್ ಪಿಂಪಲ್ ನನಗೆ ನೋಡಿ, ಎಷ್ಟು ಪೇನ್ಫುಲ್ ಪಿಂಪಲ್ ಗೊತ್ತಾ ಇದು. ಇದೇ ಥರ ಇಲ್ಲೆಲ್ಲ ಬಂದಿತ್ತು, ಅದೇ ಪಾಪ್ ಆಯಿತು. ಬಟ್ ಇದಂತೂ ಸಿಕ್ಕಾಬಟ್ಟೆ ಪೇನ್ಫುಲ್. ಈ ಪಾರ್ಟ್ ಪೂರ್ತಿ ನೋಡ್ತಾ ಇದೆ. ಐ ಡೋಂಟ್ ನೋ ವೈ ಅಷ್ಟು ಬೇಗ ಕಣ್ಣು ಹಾಕ್ಬಿಟ್ಟಿದೆ, ದೃಷ್ಟಿಗೆ ಬಂದಿದೆ. ಎನಿವೇಸ್ ಐ ಆಮ್ ಸೋ ಸ್ಲೀಪಿ. ಬಟ್ ಇವತ್ತು ಲೆಗ್ ಡೇ. ನೀವು ರೀಲ್ಸಲ್ಲೆಲ್ಲ ನೋಡಿದ್ರೆ ಕೆಲವು ಜನ ಲೆಗ್ ಡೇಗೆ ಅಯ್ಯೋ ಲೆಗ್ ಡೇ ಅಂದ್ಕೊಂಡು ಹೋಗ್ತಾರೆ. ಬಟ್ ನಾನು ಲೆಗ್ ಡೇಗೆ ಫುಲ್ ಖುಷಿಯಿಂದ ಹೋಗ್ತೀನಿ. ಐ ಡೋಂಟ್ ನೋ ವೈ ಐ ಲವ್ ಲೆಗ್ ಡೇಸ್. ಸೊ ಲೆಗ್ ಡೇ, ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ, ಚೆಸ್ಟ್ ಡೇನೂ ಇಷ್ಟ. ನಥಿಂಗ್ ಟು ಹೇಟ್ ಅಬೌಟ್ ಚೆಸ್ಟ್ ಡೇ. ಸೊ ನಮ್ಮ ಮಮ್ಮಿ ವಾಕಿಂಗ್ ಹೋಗ್ತಾ ಇದ್ದಾರೆ ಬೆಳಗ್ಗೆ ಹೊತ್ತು. ಸೊ ನಾನು ಅವ್ರ ಅರ್ಧ ದಾರಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ. ಅದಕ್ಕೆ ಐ ಹ್ಯಾವ್ ಬಿನ್ ಗೋಯಿಂಗ್ ಸೊ ರೆಗ್ಯುಲರ್ಲಿ ಅಂತ ಅನ್ನಿಸ್ತಿದೆ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಆಲ್ರೆಡಿ 2 ದಿನ ಹೋಗಿ ಒಂದು 4 ದಿನ ಹೋಗ್ತಾ ಇರಲಿಲ್ಲ. ಅಯ್ಯೋ ಯಾಕೆ ಕೇಳ್ತೀರಾ, ದೇರ್ ಶುಡ್ ಬಿ ಎ ಫ್ರೀಡಮ್ ಜಿಮ್ಗೆ ಹೋಗದೆ ನಿದ್ದೆ ಮಾಡೋಕ್ಕೂ. ಆದರೆ ನನಗೆ ನಮ್ಮಮ್ಮ ಆ ಫ್ರೀಡಮ್ ಕೊಡ್ತಾಯಿಲ್ಲ. ದಿನ ಬೆಳಗ್ಗೆ ಎಬ್ಬರಿಸ್ತಾರೆ, ಸಾಕಾಗಿದೆ. ಜಿಮ್ಮಲ್ಲಿ ಬೇರೆ ಎಲ್ಲರೂ ಶಾಕ್ ಆಗಿಬಿಟ್ಟಿರ್ತಾರೆ, ಇವಳೇನು ದಿನ ಬರ್ತಾವಳಲ್ಲ ಅಂತ. ಎನಿವೇಸ್ ಇವತ್ತು ಹೋಗಿ ಲೆಗ್ ಡೇ ಮಾಡೋಣ. ಟೆಲ್ ಯು ಇವತ್ತು ಲೆಗ್ ಡೇಲಿ ಏನೇನು ಮಾಡ್ತೀನಿ ಅಂತ. ಬಟ್ ಫಸ್ಟ್ ಬಿಸಿನೀರು ಕುಡಿದ್ಬಿಟ್ಟು, ಫ್ರೂಟ್ಸ್ ಏನಿಲ್ಲ ಅಲ್ಲ, ಲೆಗ್ ಡೇ ದಿನನೇ ಇಲ್ಲ. ಬಟ್ ಐ ಜಸ್ಟ್ ಈಟ್ ಅ ಡೇಟ್ ಆ್ಯಂಡ್ ಗೋ. ಹಲೋ ಗೈಸ್, ಐ ಆಮ್ ಬ್ಯಾಕ್ ಫ್ರಮ್ ದ ಜಿಮ್. ಇವತ್ತು ಐ ಟ್ರೈಡ್ ರೆಕಾರ್ಡಿಂಗ್ ಆಯಿತಾ, ನಾನು ಏನೇನು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಆದಷ್ಟು ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಎಲ್ಲ ಕಡೆ ಕ್ಯಾಮ್ರಾ ಇಡೋಕ್ಕಾಗಲ್ಲ, ದಟ್ ಈಸ್ ದ ಥಿಂಗ್. ಬಟ್ ಒಳ್ಳೆ ಇಂಟೆನ್ಸ್ ಲೆಗ್ ವರ್ಕೌಟ್ ಆಯಿತು. ಇವಾಗ ರಾತ್ರಿ ಮಲ್ಗೋಕ್ಕೆ ಮುಂಚೆ ಓಟ್ ಮೀಲ್ ನೆನೆಸ್ಬಿಟ್ಟು ಮಲ್ಕೋತೀನಿ ಫಾರ್ ಬ್ರೇಕ್ಫಾಸ್ಟ್ ಎವ್ರಿ ಡೇ. ಬಟ್ ನಿನ್ನೆ ರಾತ್ರಿ ಸೋ ಟಯರ್ಡ್ ಆ್ಯಂಡ್ ತಲೆ ಬೇರೆ ಸಿಕ್ಕಾಪಟ್ಟೆ ನೋಡ್ತಾ ಇತ್ತು. ನಿದ್ದೆ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಏನು ಮಾಡಿದೆ, ಮಲ್ಕೊಂಡ್ಬಿಟ್ಟೆ, ನೆನೆಸಿಲ್ಲ. ಅದಕ್ಕೆ ಇವತ್ತು ಬಂದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಆಲ್ರೆಡಿ ತೋರಿಸ್ತೀನಿ ನಿಮಗೆ. ಆಲ್ರೆಡಿ 11 ಎಷ್ಟಾಗಿದೆ ಬರೇನಾ, 12 ಗಂಟೆ, ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಇದೆ. ಅದಕ್ಕೆ ಐ ಥಿಂಕ್ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಎಲ್ಲ ಆಗೋಗುತ್ತೆ. ಅಂದರೆ ನಾವು ಸಂಜೆ ಆಚೆ ಹೋಗ್ತಾ ಇರೋದ್ರಿಂದ ತಿನ್ನಬೇಕು ಅಂತಲೇ ಆಚೆ ಹೋಗ್ತಾ ಇರೋದು ಇವತ್ತು. ಏನಕ್ಕೆ ಇದೇನಾ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಬಂದು ಆಚೆ ತಿನ್ನೋದು? ಹೌದು, ನಾನು ಎಲ್ಲರೂ ಸಣ್ಣ ಆಗೋಕ್ಕೆ ಆ್ಯಂಡ್ ಏನೋ ದಪ್ಪ ಆಗೋಕ್ಕೆ, ಅದಕ್ಕೆ ಇದಕ್ಕೆ ಅಂತ ವರ್ಕೌಟ್ ಮಾಡ್ತಾರೆ. ನಾನು ವರ್ಕೌಟ್ ಮಾಡೋಕ್ಕೆ ತಿನ್ನೋಕ್ಕೆ. ದಟ್ ಈಸ್ ಮೀ. ಓಕೆ, ತೋರಿಸ್ತೀನಿ ನಿಮ್ಗೆ ಏನೇನು ಬ್ರೇಕ್ಫಾಸ್ಟ್ಗೆ ಅಂತ. ಹಿಡ್ಕೊಳ್ಳಿ. ಕುಕುಂಬರ್ ಫಾರ್ ಸಮ್ ಲಿಟಲ್ ಫೈಬರ್ ಆ್ಯಂಡ್ ಇದು ಕಾಲಿಫ್ಲವರ್ ಒಂದು ಸ್ವಲ್ಪ ಫೈಬರ್ಗೆ, ಮೊಟ್ಟೆ 2 ಫಾರ್ ಪ್ರೋಟೀನ್ ಆ್ಯಂಡ್ ದೋಸೆ ಫಾರ್ ಕಾಪ್ಸ್. ಏನು ದೋಸೆ? ಮೈಸೂರು ಬೇಳೆ, ಹೆಸರು ಬೇಳೆ. ನಾನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಅಮ್ಮ ನೆನೆಸಿದ್ರು ಹೆಸರು ಬೇಳೆ ಮತ್ತು ಮೈಸೂರು ಬೇಳೆ. ಅದನ್ನೇ ಅದಕ್ಕೇನು ಮೆಣಸಿನ್ಕಾಯಿ, ಸಾಲ್ಟು, ಶುಂಠಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ರುಬ್ಬಿ ಅದನ್ನೇ ಒಂದು ದೋಸೆ ಥರ ಮಾಡಿದ್ದಾರೆ. ಇವಾಗ ಇದನ್ನೇ ನಾವು ಹೋಗಿ ತಿಂತೀವಿ. ತಿಂದ್ಬಿಟ್ಟು ನಂಗೊಂದು ಸ್ವಲ್ಪ ಕೆಲಸ ಇದೆ. ಅಫ್ಕೋರ್ಸ್ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಬೇಕು. ಸೊ ಕೆಲಸ ಮಾಡ್ತೀನಿ. ಅದಾದಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಇವಾಗ ಹೋಗಿ ನಾನು ಚೆನ್ನಾಗೆ ಬ್ಯಾಟಿಂಗ್ ಕಾರ್ಯಕ್ರಮ ಮಾಡ್ತೀನಿ. ಗೈಸ್, ಹಿಯರ್ ವಿ ಆರ್ ಇನ್ ದ ಲೂಲು ಹೈಪರ್ ಮಾಲ್. ಫೈನಲಿ ಕೆಳಗಡೆ ಡೆಕತ್ಲಾನ್ಗೆ ಹೋಗಬೇಕಾಗಿತ್ತು. ಬಟ್ ವಿ ಜಸ್ಟ್ ಫರ್ಗಾಟ್ ಆ್ಯಂಡ್ ಕೇಮ್ 1 step ahead. ಇವಾಗ ತಾನೇ ಮಿನಿಸೋನಲ್ಲಿ ಯಾರಿಗೂ ಏನೋ ಗಿಫ್ಟ್ ತೊಗೋಬೇಕಾಗಿತ್ತು ಆಯಿತಾ, ಬರ್ಡೇ ಗಿಫ್ಟು. ಸೊ ಮಿನಿಸೋನಲ್ಲಿ ನೋಡಬೇಕಾದ್ರೆ ಸಡನ್ಲಿ ಐ ರಿಮೆಂಬರ್ ದಟ್ ಓ ಮೈ ಗಾಡ್, ವಿ ಹ್ಯಾವ್ ಮಿಸ್ಟರ್ DIY ಇನ್ ಲೂಲು ಹೈಪರ್ ಮಾಲ್. ನಾನು ಯಾಕೆ ಇಲ್ಲಿ ನಿಂತ್ಕೊಂಡು ಇದೆಲ್ಲ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡು. ಸೊ ಇವಾಗ ವಿ ವಿಲ್ ಗೋ ಟು ಮಿಸ್ಟರ್ DIY. ನಮ್ಮದು ಏನು ಲಿಸ್ಟ್ ಇಲ್ಲ ವಾಟ್ ವಿ ಹ್ಯಾವ್ ಟು ಬೈ ಅಂತ. ಏನು ಮಾಡ್ತೀವಿ ಅಂದರೆ ಫುಲ್ ರೌಂಡ್ ಮನೆಯಲ್ಲಿ ಕೂತಿದ್ದು ಲಿಸ್ಟ್ ಮಾಡ್ಕೊಬೇಕು ಅಲ್ವಾ. ಬಟ್ ಅದೇ ನೋಡಿದಾಗ ಏನಾದ್ರು ನೆನಪಾಗದಾಗ ತೊಗೊಳ್ಳೋದು ಅಷ್ಟೇ. ಇವಾಗ DIY ಹೋಗೋಣ ಬನ್ನಿ. ಐ ಆಮ್ ಎಕ್ಸೈಟೆಡ್. ಲಾಸ್ಟ್ ಟೈಮ್ ಯು ಸಾ ಮಿ ಗೋಯಿಂಗ್ ಕ್ರೇಜಿ ಓವರ್ ಇಟ್. ಲೆಟ್ಸ್ ಸಿ ಅಮ್ಮ ಹೆಂಗೆ
ರಿಯಾಕ್ಟ್ ಮಾಡ್ತಾರೆ ಟು ಮಿಸ್ಟರ್ DIY ಅಂತ. ಅವತ್ತು ನಾನು ಬಂದಾಗ ಫುಲ್ಲು ಕ್ಲೋಸ್ ಮಾಡ್ತಾಯಿದ್ರಮ್ಮ ಶಟರೆಲ್ಲ, ಅರ್ಧಕ್ಕರ್ಧ ಕ್ಲೋಸೇ ಮಾಡಿಬಿಟ್ರು. ನನಗೆ ಇವಾಗ ಅನ್ನಿಸ್ತೈತೆ ಓ ಮೈ ಗಾಡ್ ಇಷ್ಟು ದೊಡ್ಡದಿತ್ತ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್ ಇವತ್ತು ಹೋಗೋಕ್ಕೆ. ನೋಡೋಣ ಹೋಗಿ. ಆಲ್ಸೋ ಇವತ್ತು ನಾನು ನಮ್ಮಮ್ಮನ OOTD ತೋರಿಸಿಲ್ಲ. ಮಮ್ಮಿ ತೋರಿಸಿ ಏನು ಹಾಕೊಂಡಿದ್ದೀರಾ ಅಂತ ತೋರಿಸಿ ಫಸ್ಟು. ತಿರುಗಿ ಹಿಂಗೆ ನೋಡಿ, ಬ್ಲಿಸ್ ಕ್ಲಬ್ದು ಪ್ಯಾಂಟು ಟೀ ಶರ್ಟು ಏನಂತಾರೆ ಜನ ಸ್ವಲ್ಪನೂ ಇಲ್ವಾನ್ರಿ ನಿಮಗೆ? ನಮ್ಮ ಬಟ್ಟೆ ನಮ್ಮ ಇಷ್ಟ. ನೋಡಿದ್ರ ಕಲೀರಿ ನೀವು. ಯಾರ್ಯಾರಿಗೆ ಏನೇನೋ ಸಿಗುತ್ತಂತೆ, ನಮ್ಮ ಅಮ್ಮಂಗೆ ಏನು ಸಿಕ್ಕೈತೆ ನೋಡಿ ಇವತ್ತು. ಪೆನೈಲ್ ಅವಾಗೆಲ್ಲ ಹಂಗೆ ಅಂತಾರೆ ಅದನ್ನೇ ಎಂತಾರೆ ಅನ್ಸುತ್ತೆ. ತುಂಬ ವರ್ಷ ಆಗೈತೆ ಕೇಳಿ. ಪೆನೈಲ್ ಅಂತಾನೆ ಏನು ಹೇಳೋದು, ಹೊಟ್ಟೆಲಿ ಇದ್ದಿರಲಿಲ್ಲ. ಅವಾಗ ನಾವು ಸ್ಟವ್ಗೆ ಸೀಮೆಣ್ಣೆ ಉಯ್ಯೋದಕ್ಕೆ ಯೂಸ್ ಮಾಡ್ತಿದ್ದೋ. ಈಗ ನನಗೆ ಬೇಕು ಅದಕ್ಕೆ ತೊಗೊಂಡಿದ್ದೆ. ಅಮ್ಮ ನೀನಿದು ಏನಕ್ಕೆ ಯೂಸ್ಫುಲ್ ಅಂತ ಕೇಳಲ್ಲ, ಇದನ್ನ ಹಿಂಗೆ ತೆಗೆದುಬಿಟ್ರು ನಾವೊಂದು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ. ಏನು ನೋಡಿ, ದಿಸ್ ಇಸ್ ಅ ಟೀ ಕಪ್, ದಿಸ್ ಈಸ್ ಎ ಮ್ಯಾಟ್, ದಿಸ್ ಈಸ್ ಅ ಪ್ಲೇಸ್ ಮ್ಯಾಟ್, ಇದು ಒಂದು ಆರೆಂಜ್ ಕಲರ್ ಗ್ಲಾಸ್. ಹಿಂಗೆ ಹೇಳ್ಬಿಟ್ಟು ನಿಮ್ಮ ಆಫೀಸಿಗೆ ಯೂಸ್ ಆಗುತ್ತೆ ತಗೋ. ಬೇಡ, ಹಿಂಗೆ ವಾಪಸ್ ಇಟ್ಕೊಂಡು ನಮ್ಮ ಜೊತೆ ಇಟ್ಕೊಳ್ಳೋದು. ಇದು ನಾನು ಎಲ್ಲಿ ನೋಡಿದ್ದೀನಿ ಗೊತ್ತಾ, ಕೊರಿಯನ್ ಸೀರೀಸಲ್ಲಿ ನಾನು ನೋಡಿದ್ದು. ಬ್ಯಾಂಗ್ಳೂರಲ್ಲಿ ಕೊರಿಯನ್ ಸೀರೀಸ್ ಬಿಟ್ಟು ಇನ್ ರಿಯಲ್ ಲೈಫ್ ನಾನು ಇವತ್ತೇ ಇಲ್ಲಿ ನೋಡಿದ್ದು. ನೋಡಿದ ತಕ್ಷಣ ನಾನು ಫುಲ್ ಓ ಮೈ ಗಾಡ್ ವಾವ್ ಅಂತ ಫುಲ್ ಎಕ್ಸೈಟ್ ಆಗಿಬಿಟ್ಟೆ. ಆ್ಯಂಡ್ ಆಲ್ಸೋ ನಾನು ಚಾಪ್ಸ್ಟಿಕ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು. ಎವ್ರಿ ಟೈಮ್ ನಾನು ಮ್ಯಾಗಿ ತಿನ್ಬೇಕಾದ್ರೆ ಓ ಮೈ ಗಾಡ್ ಚಾಪ್ಸ್ಟಿಕ್ಸ್ ಇದ್ಬಿಟ್ಟು ನಾನು ಚಾಪ್ಸ್ಟಿಕ್ಸಲ್ಲಿ ತಿಂತಾ ಇದ್ದೆ ಅಂತ ಅಂದ್ಕೊಳ್ತಾ ಇರ್ತೀನಿ. ಸೊ ಇವತ್ತು ಆಗಿದ್ದಾಗಲಿ ಅಂತ ತೊಗೊಂಡ್ಬಿಟ್ಟೆ. ಎಷ್ಟು ಗೊತ್ತಾ, 1 2 3 3 5 ಇದೆ ಇದರಲ್ಲಿ. ಇದಕ್ಕೆ ಇಟ್ ಇಸ್ 100 rupees ಓನ್ಲಿ. ಐ ಥಾಟ್ ನಾಟ್ ಬ್ಯಾಡ್, ಐ ಶುಡ್ ಬೈ ಇಟ್ ಅಂತ ತೊಗೊಂಡಿದ್ದು. ಇದೆಷ್ಟು ನೋಡು, ಆಯಿಲ್ ಬಾಟಲ್. ವುಡನ್ ಅದು ಇದೆ ಚಾಪ್ಸ್ಟಿಕ್ಸು. ರೀಯೂಸಬಲ್ ಇದ್ದರೆ ವುಡನ್ನೇ ತೊಗೋಬೋದಲ್ಲ, ಬಟ್ ಅದು ಆ್ಯಕ್ಚುಲಿ ಟೆಕ್ಸ್ಚರ್ ಚೆನ್ನಾಗಿದೆ ಇದಕ್ಕಿಂತ ಅಲ್ವಾ. ಆದರೆ ಪ್ಲಾಸ್ಟಿಕ್ ಮುಂದೆ ಬೇಕು. ಅದೇ ತಗೋ ವುಡನ್ನೇ. ನೋಡೋಣ ಡಿಸೈಡ್ ಮಾಡ್ತೀನಿ ಯಾವುದು. ಇದಾ ಎಣ್ಣೆದಾ 83 rupees. ಸ್ಪ್ರೇ ಮಾಡೋದು ತಗೋ ಎಣ್ಣೆ. ಕಮ್ಮಿ ಆಗುತ್ತೆ. ಸ್ಪ್ರೇ ಇರೋದು ಮಾಡೋದಿಲ್ಲ ಆಯ್ತು ನೋಡು. ಐ ಲವ್ ದಿಸ್ ಟೀ ಗ್ಲಾಸಸ್ ಆಯಿತಾ. ಇಟ್ ಇಸ್ ಅ ಸಸ್ಟೈನಬಲ್ ಎಕೋ ಫ್ರೆಂಡ್ಲಿ ಟೀ ಗ್ಲಾಸಸ್. ತೋರಿಸ್ತೀನಿ ಹೆಂಗಿದೆ ಅಂತ. ನೀನು ಫ್ಯಾಷನ್ ಆಗಿ ತೋರಿಸಿದ್ರೆ ಇದನ್ನ ಏನರಲ್ಲಿ ಮಾಡಿರ್ತಾರೆ ಗೊತ್ತಾ, ಬ್ಯಾಂಬೂ ಫೈಬರ್, ವೀಟ್ ಸ್ಟ್ರಾ, ಇಲ್ಲಿದೆ ನೋಡಿ ವೀಟ್ ಸ್ಟ್ರಾ ಮತ್ತು ರೈಸ್ ಹಸ್ಕ್ ಆ್ಯಂಡ್ ಕಾಫಿ ಹಸ್ಕಿಂದ ಮಾಡಿರ್ತಾರಂತೆ. ಇಟ್ ಈಸ್ ರೆಡ್ಯೂಸಸ್ ಕಾರ್ಬನ್ ಫುಟ್‌ಪ್ರಿಂಟ್ ಬೈ 40%. ಎಲ್ಲ ಬಿಸಾಕ್ಬೇಕು ಯೂಸ್ ಮಾಡಿ. ಪ್ಲಾಸ್ಟಿಕ್ ಬಿಟ್ಟು ಚೆನ್ನಾಗತ್ತಲ್ಲ. ನಮ್ಮಮ್ಮ ತೊಗೊಳೋಣ ಅಂದರೆ ಬೇಡ ಅಂತವ್ರೆ ನೋಡಿ. ಮನೇಲಿ ಗಾಜಿನ ಲೋಟ ಆಯ್ಕೆ ಆಗೋದಕ್ಕೆ ತಂದಿದ್ದೆ, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಟ್ಲೀಸ್ಟ್ ನಿಮಗೆ ತೋರಿಸೋಣ. ನಿನ್ನ ಆಸೆ ಬೇಡ ಬೇಡ ಬಿಡು, ಬೇಡ ಬಿಡು. ನೀನು ಆಸೆ ಪಟ್ಟು ಬೇಡ ಅಂದರೆ ಉಂಟಾ? ಗೊತ್ತಾಯ್ತಾ ಫ್ರೆಂಡ್ಸ್, ಹಿಂಗೆ ಅಮ್ಮನ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಓಕೆ ಥ್ಯಾಂಕ್ ಯು, ನೆಕ್ಸ್ಟ್ ಲೆಸನ್ಗೆ ಸಿಗೋಣ. ಇಟ್ಸ್ ಓನ್ಲಿ 119 rupees ಸಮಥಿಂಗ್ 4 ಗ್ಲಾಸಸ್ಗೆ. ಆ್ಯಂಡ್ ನಾವು ಮಜ್ಜಿಗೆ ತೊಗೊಂಡೋಗೋಕ್ಕೆ ನನ್ನ ಮನೆಗೆ ಹೋದ್ಮೇಲೆ ಟೂರ್ ಕೊಡ್ತೀನಿ ನಿಮ್ಗೆ ಏನೇನು ತೊಗೊಂಡೆ ಅಂತ. ಬಟ್ ಮಜ್ಜಿಗೆ ತೊಗೊಂಡೋಗೋಕ್ಕಂತ ಒಂದು ತೊಗೊಂಡೆ. 2 ಇದೆ ಆ್ಯಕ್ಚುಲಿ, ಸೆಟ್ ಆಫ್ 2. ಆ್ಯಂಡ್ ಒಂದು ನಾವು ಇವಾಗ ಮನೇಲೇ ಯೋಗಟ್ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಅದನ್ನು ಹಾಕೋಕ್ಕೆ. ಓಕೆ ಗೈಸ್, DIYಯಲ್ಲಿ ಮಿಸ್ಟರ್ DIYಯಲ್ಲಿ ನಾವು ಶಾಪ್ ಮಾಡಿ ಏನಿಲ್ಲ ಅಂತಲೇ ಒಂದು ಬ್ಯಾಗ್ ಶಾಪ್ ಮಾಡಿದ್ವಿ. ಒಂದು ಬ್ಯಾಗು ತರದೆ ನಮ್ಮ ಮಮ್ಮಿ ಕೈಲಿ ಬೈಸ್ಕೊಂಡು ಅಲ್ಲಿ ಬೇರೆ 15 ರೂಪಾಯಿ ಕೊಟ್ಟು ಬ್ಯಾಗ್ ತೊಗೋಬೇಕಾಯ್ತು. ಎನಿವೇಸ್, ಮೆಕ್ಡೊನಾಲ್ಡ್ಸ್ ಆರ್ಡರ್ ಕೂಡ ಬಂದುಬಿಟ್ಟಿದೆ. ಯು ನೋ ಹೌ ಮಚ್ ಐ ಲವ್ ಮೆಕ್ಡೊನಾಲ್ಡ್ಸ್ ಅಂತ. ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಬಟ್ ಐ ವೆಂಟ್ ಫಾರ್ ಲಾರ್ಜ್ ಫ್ರೈಸ್ ಆ್ಯಂಡ್ ಲಾರ್ಜ್ ಬರ್ಗರ್ ಆ್ಯಂಡ್ ಐಸ್ಡ್ ಕಾಫಿ ತೊಗೊಂಡೆ ಫಾರ್ ದ ಫಸ್ಟ್ ಟೈಮ್. ನನಗೆ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಮೆಕ್ಡೊನಾಲ್ಡ್ಸಲ್ಲಿ ಕಾಫಿ ಕುಡಿತಾರದು. ಅದಕ್ಕೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಚೆನ್ನಾಯ್ತು, ಆ್ಯಕ್ಚುಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಟ್ರೈ ಮಾಡಿದ್ದು, ನೀವು ನೋಡಿದ್ರಲ್ಲ ಎಷ್ಟು ಕೆಡ್ದಾಗಿತ್ತು. ಅದಕ್ಕೆ ಹೆಂಗಿರುತ್ತೋ ಏನೋ, ನಮ್ಮಮ್ಮ ಏನಂತಾರೋ ಏನೋ ಅಂತ ನಾನು ಫುಲ್ ಟೆನ್ಷನ್ ಆಗಿದೆ. ಬಟ್ ಟ್ರೈ ಮಾಡಿ ನೀವು. ಇರು ಚೆನ್ನಾಗಿತ್ತು. ಚೆನ್ನಾಯ್ತಾ? ಓಕೆ ಅನ್ಸುತ್ತಾ? ಓಕೆ 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 ತಿನ್ನೋಣ ಇವಾಗ. ಓಕೆ, ಹಿಯರ್ ವಿ ಆರ್ ಇನ್ ಡೆಕತ್ಲಾನ್. ಶೂಸ್ ಮಾಡೋಣ ಅಂತ ಮಮ್ಮಿಗೆ ಟ್ರೈ ಮಾಡ್ತಾವ್ರೆ. ನಡೆದು ನೋಡಿ, ವಾಕ್ ಮಾಡಿ ನೋಡಿ. Guys, it's going to be 6 o'clock and we are still here. But
ನಾನು ಲೂಲು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀನಿ. ಏನೇನು ತೊಗೋತಾ ಇದೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬಟ್ ದೆನ್ ನಾನು ಇದು ನೋಡಿದೆ, ಮ್ಯಾಂಗೋ ಪಿಕ್ಕಲ್. ರೆಡಿ ಮಸಾಲ ಹಾಂ, ಅದೇ ಸಾಸಸ್ಸು, ಸ್ಯಾಲೆಡ್ ಡ್ರೆಸ್ಸಿಂಗು, ಸ್ಯಾಲೆಡ್ ಮಾಡ್ಕೊಳ್ತಾರಲ್ಲ ಅದಕ್ಕೆಲ್ಲ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕೆ ಉಪ್ಪಿನಕಾಯಿ ನೋಡಿ ಏನೇನೆಲ್ಲ ಬಂದ್ಬಿಡ್ತಪ್ಪ ದೇವರೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಸಾಸ್ಗಳು, ಜಾಮು ನೋಡಿ. ಬಟ್ ನೋಡಿ ಬಟರ್ ಎಲ್ಲ ಕ್ಯೂಬ್ ಕಟ್ ಮಾಡಿ ಇಟ್ಟಿರೋದು. 100 ಗ್ರಾಮ್ಗೆ 70 ರೂಪಾಯಿ ತೊಗೊಂಡು ಹೋಗ್ತಾರೆ ಅದಷ್ಟೇ. ಚಾಕ್ಲೇಟ್ ಫಿಲ್ಲಿಂಗು. ಹಿಯರ್ ಈಸ್ ಆಲ್ ದ ಪಿಕಲ್ಸ್, ಬಟ್ ಹಿಯರ್ ಈಸ್ ಮೈ ಫೇವ್ರೆಟ್ ಪಿಕಲ್. ನೋಡಿ ಕಾಲಿಫ್ಲವರ್ ನೋಡು. ಕಾಲಿಫ್ಲವರಲ್ಲೂ ಪಿಕಲ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಫುಡ್ ಅಂಡ್ ಓನ್ಲಿ ಫುಡ್. ಇವಾಗ ಅವರು ಫಾಸ್ಟ್ ಬ್ರೇಕ್ ಮಾಡಿದ್ರೆ ತಿಂತಾರಲ್ಲ ಅದು. ನೋಡಿ ಗೈಸ್, ನೋಡಿ ನಮ್ಮ ಮ್ಯಾಂಗೋ ಪಿಕಲ್ ಸಿಕ್ಕಿದೆ. ಲೆಟ್ಸ್ ಗೋ. ನೋಡಿ ಏನೇನಿದೆ, ಮ್ಯಾರಿನೇಟ್ ಮಾಡಿ ಪನ್ನೀರ್ ಟಿಕ್ಕಾ ಇಟ್ಟಿದ್ದಾರೆ. ನಮ್ಮಮ್ಮ ಏನೋ ಕೊಬ್ಬರಿ ಪೌಡ್ರ್ ಕಂಡಿಟ್ಟಿದ್ದಾರೆ. ಮಿಲ್ಕ್ ಪೌಡರ್, ಕೋಕೋನಟ್ ಮಿಲ್ಕ್ ಪೌಡರ್ ಅದು. ಇಲ್ಲಿ ನೋಡಿ ಖಾರ ಹಾಕಿರೋದು, ಬಾಯಲ್ಲಿ ನೀರೇ ಬರ್ತೈತೆ ನನಗೆ. ಮಸಾಲೆ ಇದು ನೋಡ್ತಾ ಇದ್ದೆ. ತಗೋ ಮಸಾಲೆ ಹಾಕಿರೋದು ಬೇಡ, ಆಲ್ರೆಡಿ ಎಷ್ಟು ಮಾವಿನಕಾಯಿ ತೊಗೊಳ್ಳೋದು. ನೋಡಿ ಮಡಕೆ ನೋಡೋಣ. ಸೊ ನೈಸ್. ಬರೀ ಎಲ್ಲ ನೋಡೋಣ ಅಷ್ಟೇ. ತಗೊಳ್ಳೋದು ನಥಿಂಗ್, ಝೀರೋ. ಬರೀ ನೋಡೋಣ. ಐಟಮ್ಸ್ ಎಲ್ಲ ಕಳಿಸ್ಬಿಟ್ಟು ಹೊಸ ಐಟಮ್ ಬಂತು. ಸೂಪ್ ಐತೆ, ಕುಡಿತೀರಾ? ನೋಡಿ ಸೂಪ್ ಆಲ್ಸೋ. ನಮ್ಮೂರಲ್ಲಿ ಒಂದು ಅಜ್ಜಿ ಮಾರ್ಕೊಂಬರೋರು ಮಡಕೆ, ತಲೆ ಮೇಲೆ ಇಟ್ಕೊಂಡು ಮಾರ್ಕೊಂಬರೋರು. ಅವ್ರಿಗೆ ಒಂದು ಸೇರು ಅಕ್ಕಿ ರಾಗಿ ಕೊಟ್ಬಿಟ್ಟು ನಮ್ಮಮ್ಮ ಮಡಕೆ ಇಸ್ಕೊಳ್ಳೋರು. ಇಲ್ಲಿ ನೋಡಿ 200 ರುಪೀಸ್ ಅಂತೆ, 500 ರುಪೀಸ್ ಅಂತೆ ಒಂದೊಂದು ಮಡಕೆಗೆ. ಚೆನ್ನಾಗಿ ಕಾಣ್ತೈತೆ, ಆದರೆ ಪರವಾಗಿಲ್ಲ ಅಲ್ವಾ? 201 ಅದೆಷ್ಟು 189 ರುಪೀಸ್ ಇಸ್ ನಾಟ್ ಬ್ಯಾಡ್. ತಗೊಂಡು ಒಂದು ಟ್ರೈ ಮಾಡ್ತೀರಾ? ನಮ್ಮಮ್ಮಂಗೆ ಸೀಸನ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ, ಅದು ಹೊಡೆದು ಪಟ್ ಅಂತ ಓಡಿಸ್ತಾರೆ. ಅಮ್ಮ ಒಂದು ವಾಟ್ರ್ ಬಾಟ್ಲು ಬೇಡ ಬಿಡು, 300 ರೂಪಾಯಿ. ಅಲ್ಲ, ಕುಡಿಯೋ ನೀರಿಗೊಂದು ಇದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳೋಣ ಅಂತ ಬಂದೆ. ಗೈಸ್, ವಿ ಆರ್ ಬ್ಯಾಕ್ ಹೋಮ್. ಸೊ ನನ್ನ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಬಟ್ ಐ ವುಡ್ ಸೇ ಡೋಂಟ್ ಅಬ್ಸರ್ವ್ ಇಟ್ ಅಷ್ಟೇ. ಸೊ ನಾವು ಎಷ್ಟು ಶೋವಿಂಗ್ ಮಾಡಿದ್ದೀವಿ ನೋಡಿ. ದರ್ ಇಸ್ ದಿಸ್ ಬಿಗ್ ಬ್ಯಾಗ್, ಒಂದು ದರ್ ಇಸ್ ದಿಸ್ ಬಿಗ್ ಬ್ಯಾಗ್. ಇವಾಗ ನಾನು ನಿಮಗೆ ತೋರಿಸ್ತೀನಿ ನಾವೇನೇನು ತೊಗೊಂಡು ಬಂದ್ವಿ ಅಂತ. ಇಲ್ಲಾಂದರೆ ಆಮೇಲಿಂದ ಐ ವಿಲ್ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್. ಆಮೇಲಿಂದ ಮಾಡೋಣ ಅಂದ್ಕೊಂಡ್ರೆ ನಾನು ಅದ್ರ ಬಗ್ಗೆ ಮರ್ತೋಗ್ಬಿಡ್ತೀನಿ, ಆ್ಯಂಡ್ ದೆನ್ ಐ ವೋಂಟ್ ಬಿ ಏಬಲ್ ಟು ಡೂ ಇಟ್. ಸೊ ಐ ಥಾಟ್ ಐ ಶೋ ಟು ಯು. ನಾನು ಯಾರಪ್ಪ ಅಂದ್ಕೊಂಡೆ. ಫಸ್ಟ್ ನಮ್ಮ ಮಮ್ಮಿಗೆ ಶೂ ತೊಗೊಂಡು ಬಂದ್ವಿ, ಬಿಕಾಸ್ ವಾಕಿಂಗ್ಗೆ. ಚೆನ್ನಾಯ್ತಾ? ಡೆಕತ್ಲಾನ್ ಚಿಂಟು ಒಬ್ಳು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಶೂ ಒಳ್ಳೆ ಕುಷನಿಂಗ್ ಇದೆ, ಆ್ಯಂಡ್ ಇಲ್ಲೆಲ್ಲ ಒಳ್ಳೆ ಒಂಥರ ಸಾಫ್ಟ್ ಮೆಟೀರಿಯಲು ಆ್ಯಂಡ್ ಚೆನ್ನಾಗಿ ಫಿನಿಶಿಂಗ್ ಇದೆ ಶೂಗೆ. ಈ ಕಲರ್ ಇತ್ತು, ಮತ್ತು ಇನ್ನೊಂದು ವೆರಿ ಲೈಟ್ ಗ್ರೀನ್ ಕಲರ್ ಒಂದಿತ್ತು, ಮತ್ತು ಗ್ರೇ ಒಂದಿತ್ತು. ನಾನು ಇದೇ ತೊಗೊಳಮ್ಮ, ಚೆನ್ನಾಗಿದೆ, ಡಿಫ್ರೆಂಟಾಗಿ ಯೂನಿಕ್ ಕಲರ್ ಅಂತ ಇದನ್ನೇ ತೊಗೊಳಕ್ಕೆ ಹೇಳಿದೆ. ದಿಸ್ ವಾಸ್ ಪ್ರೈಸ್ಡ್ ಅರೌಂಡ್ 2499 ಸಮಥಿಂಗ್, ಬಟ್ ವಿ ಪೇಡ್, ಅದು ಆಫರ್ ಎಲ್ಲ ಏನೇನೋ ಹೋಗಿ 1699 ಆಯಿತು. ನಿಮ್ಮಿಂದ ಕೇಳೋಣ ಎಷ್ಟು ಕೊಟ್ಟಿರ್ಬೋದು ಅಂತ. ಲೆಟ್ಸ್ ಸಿ ವಾಟ್ ಹೀಲ್ ಟೆಲ್. ಆಮೇಲೆ ಮಿಸ್ಟರ್ DIYಲೇ ನಾವು ಜಾಸ್ತಿ ಶಾಪಿಂಗ್ ಮಾಡಿದ್ದು. ಅದರ್ ದೆನ್ ಲೂಲು ಹೈಪರ್ ಮಾರ್ಟ್. ಎಷ್ಟು ಕೊಡ್ಬೋದಂತೆ ಅವರು? ಪರವಾಗಿಲ್ಲ, ಕರೆಕ್ಟಾಗಿದೆ. 1699. ಇದೊಂದು ಫೆನಲ್ ನಮ್ಮಮ್ಮ ತೊಗೊಂಡಿದ್ದು, ಅಲ್ಲೇ ತೋರಿಸ್ತಿರಲ್ಲ ಅದು. ಆ್ಯಂಡ್ ಇದು ಮಜ್ಜಿಗೆ ಕುಡಿಯೋಕ್ಕೆ ಈ ಬಾಕ್ಸು 300 ml ಅಂತೆ. ಸೊ ಇದೇಂಟ್ರಲ್ಲಿ ಮಾಡಿರ್ತಾರೆ ಗೊತ್ತಾ? ಅಕ್ಕಿ, ಗೋಧಿ, ಆಮೇಲೆ ಏನದು, ಇಲ್ಲ ಏನಾಗಲ್ವಂತೆ. 40% ರೀಸೈಕಲ್ ಏನೋ ಒಂದು, ಒಟ್ಟಿನಲ್ಲಿ ಎಕೋ ಫ್ರೆಂಡ್ಲಿ ಸಸ್ಟೇಬಲಿಟಿ ಅನ್ಕೋ. ಅಲ್ಲ, ಅದು ಬರ್ಡೇ ಇದೆ, ಆ ಬರ್ಡೇ ಗಿಫ್ಟ್ಗೆ ಅಂತ ತೊಗೊಂಡಿತ್ತು ನೋಡಿ. ಇಟ್ಸ್ ಲೈಕ್ ದಿಸ್. ಚೆನ್ನಾಗಿದೆಯಾ? ಮಿಸ್ಟರ್ DIYಯಲ್ಲಿ ಇತ್ತಿದೆ. ಆ್ಯಂಡ್ ದೆನ್ ನನಗೆ ನಿಮಗೆ ಹೊಸ ಟವಲ್
ಪರ್ಪಲ್ ನನಗೆ, ಇದು ಅಬಾಜಿ. ಹಾಂ ಗೊತ್ತಿಲ್ಲ ಏನು, ಇದು ನಿಮಗೆ, ಇದು ನನಗೆ ಬಂತು ಫೈನಲ್. ನೋಡಿ ಇದು